ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠ ಸಾ ಪರಾಗತಿ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 177ನೇ ಗದ್ಯ ಭಾಗ ಈಗ ನಾವು ನೋಡಬೇಕಾದದ್ದು. ಭಗವಂತ ಅವ್ಯಕ್ತ ಇತ್ಯಾದಿ ಶಬ್ದಗಳಿಂದ ಹೇಗೆ ವಾಚ್ಯ, ಮತ್ತೆ ಪ್ರಧಾನ ಎಂಬ ಶಬ್ದದಿಂದ ಹೇಗೆ ವಾಚ್ಯ, ಇವೆಲ್ಲವೂ ಕೂಡ ಪ್ರಕೃತಿಯನ್ನು ಹೇಳಬೇಕಲ್ಲ. ಅವ್ಯಕ್ತ ಎಂಬ ಶಬ್ದ ಮತ್ತೆ ಪ್ರಧಾನ ಎಂಬ ಶಬ್ದ ಎರಡೂ ಕೂಡ ಪ್ರಕೃತಿಯನ್ನು ಹೇಳಬೇಕು. ಯಾಕೆಂದ್ರೆ ಮಹತ್ತತ್ವಕ್ಕಿಂತಲೂ ದೊಡ್ಡದಾದದ್ದು ಅಂತ ಈ ಗುಣ ಇದು ಸಲ್ಲುವುದು ಪ್ರಕೃತಿಗೆ ಮಾತ್ರ. ಪರಮಾತ್ಮನಿಗೆ ಹೇಗೆ ಅಂತ ಪ್ರಶ್ನೆ ಬಂದಿತ್ತು. ಅದನ್ನ ರಾಘವೇಂದ್ರ ಸ್ವಾಮಿಗಳು ಬೇರೆ ಬೇರೆ ರೀತಿಯಾಗಿ ಭಾಷ್ಯದ ಬೆಳಕಿನಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ, ಕಥಂ ತರ್ಹಿ ಅವರತ್ವ ದುಃಖಿತ್ವಾದ್ಯರ್ಥಕ ಪಂಚಮ್ಯಾದಿ ಶಬ್ದೋದಿತತ್ವ ಉಪಪತ್ತಿ ಸರ್ವೇಶೇ ನಿರ್ದೋಷೇ ಹರವು ಇತ್ಯತೋಪಿ ಶಬ್ದೈ ರೀತಿ. ಶಬ್ದೈ ಅನ್ನೋ ಮಾತಿನಿಂದಲೇ ನಮಗೆ ಬಂದಿರುವಂತಹ ಮತ್ತೊಂದು ಪ್ರಶ್ನಕ್ಕೂ ಕೂಡ ನಾವು ಉತ್ತರ ಪಡೆದ ಹಾಗಾಯ್ತು. ಅದೇನು ಪ್ರಶ್ನೆ ಅಂದ್ರೆ, ಈ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಹೀಗೆ ಇಲ್ಲೆಲ್ಲಾ ಕಡೆನೂ ಕೂಡ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಿದಾರಲ್ಲ. ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಿದ ಮೇಲೆ ಆ ಪಂಚಮಿ ವಿಭಕ್ತಿ ಅನ್ನೋದು ಏನನ್ನು ತೋರಿಸ್ತದೆ? ಅವರತ್ವವನ್ನ. ಅವರ ಅಂದ್ರೆ ಕೆಳಗಿಂದು ಅಂತ ಅರ್ಥ. ಯಾವುದು ಪಂಚಮಿ ವಿಭಕ್ತಿಯಲ್ಲಿ ಪ್ರಯುಕ್ತ ಆಗಿರ್ತದೋ ಅದು ಅವರ. ಈ ಮಹತಃ ಪರಮವ್ಯಕ್ತಂ ಆ ಇಡೀ ಕಾಠಕೋಪನಿಷತ್ತಿನ ಆ ಮಾತಿನಲ್ಲಿ ಇಂದ್ರಿಯೇಭ್ಯ ಪರಾಶ್ಯರ್ಥಾ, ಇಂದ್ರಿಯಗಳಿಗಿಂತ ಅರ್ಥಗಳು ಶ್ರೇಷ್ಠ ಅನ್ನುವಲ್ಲಿ ಇಂದ್ರಿಯ ಶಬ್ದ ಪಂಚಮಿ ವಿಭಕ್ತಿಯಲ್ಲಿದೆ. ಅರ್ಥೇಭ್ಯಶ್ಚ ಪರಂ ಮನಃ, ಅಲ್ಲಿಯೂ ಅರ್ಥ ಶಬ್ದವು ಪಂಚಮಿ ವಿಭಕ್ತಿಯಲ್ಲಿದೆ. ಅಲ್ಲಿ ಕೆಳಗಿನದ್ದು ಅವರ, ಮೇಲಿಂದು ಉತ್ತಮ, ಆ ಮೇಲಿಂದಕ್ಕಿಂತ ಮತ್ತೆ ಇನ್ನೊಂದು ಉತ್ತಮ. ಆ ಮೇಲಿಂದನ್ನ ಪರಿಗಣಿಸಿದ್ರೆ ಕೆಳಗಿಂದು ಅಧಮ, ಅಧಮ ಅಥವಾ ಅವರ ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಈ ಅವರ ಹೀಗೆ ಆ ಪಂಚಮಿ ವಿಭಕ್ತಿಯ ಶಬ್ದಗಳಿವೆಯಲ್ಲ, ಅವು ಕೆಲವು ಕಡೆ ಅವರತ್ವವನ್ನು ಹೇಳ್ತವೆ, ಕೆಳಗಿನವನು ಅನ್ನೋ ಅರ್ಥವನ್ನು ಹೇಳ್ತವೆ. ಇನ್ನು ಕೆಲವು ಕಡೆ ದುಃಖಿ ಅನ್ನೋ ಅರ್ಥವನ್ನು ಹೇಳ್ತವೆ. ಇಲ್ಲಿ ಸದ್ಯ ನನಗೀಗ ಆ ಶಬ್ದ ಯಾವುದು ನೆನಪು ಬರ್ತಿಲ್ಲ. ಬ್ರಹ್ಮಸೂತ್ರ ಭಾಷ್ಯದ ಪುಸ್ತಕನೇ ಒಂದ್ಸರಿ ಆಮೇಲೆ ನೋಡೋಣ. ಅಲ್ಲಿ ಅದು ಈ ಆ ದುಃಖಿಗಳಾದ ಮತ್ತೆ ಅಸ್ವತಂತ್ರರಾದ ಜೀವರಿಗಿಂತ ಪರಮಾತ್ಮ ಉತ್ತರ, ಪರಮಾತ್ಮ ಶ್ರೇಷ್ಠ ಅಂತ ಹೀಗೆಲ್ಲ ಹೇಳಿದಾಗ, ಆ ಕೆಳಗಿರುವವರು ಯಾರಿಗಿಂತ ಭಗವಂತ ಶ್ರೇಷ್ಠನಾಗಿದ್ದಾನೋ ಅವರು ಅವರರಾಗಿರ್ತಾರೆ, ನೀಚರಾಗಿ. ಅವರ ಅಂದ್ರೆ ನೀಚ ಅಂತ ಅರ್ಥ, ಮತ್ತು ದುಃಖಿಗಳಾಗಿರ್ತಾರೆ. ಹಾಗಾದ್ರೆ ಆ ಪಂಚಮಿ ವಿಭಕ್ತಿಯಲ್ಲಿ ಪ್ರಯುಕ್ತವಾಗಿರುವ ಶಬ್ದ ಅದು ಭಗವಂತನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಿಗಿಂತ ಭಿನ್ನವಾದ, ಅವನಿಗಿಂತ ನೀಚರಾದ ಅಥವಾ ಅವನಿಗಿಂತ ದುರ್ಗುಣರಾದಂಥ ಅಲ್ಪಗುಣರಾದಂಥ ವ್ಯಕ್ತಿಗಳನ್ನು ಅದು ಹೇಳಬೇಕು. ಆ ಶಬ್ದಗಳು ಭಗವಂತನನ್ನೇ ಹೇಳ್ತಾವೆ ಅಂತ ಹೇಗೆ? ಅದು ಇದು ಈಗ ಬಂದಿರೋ ಪ್ರಶ್ನೆ. ಪಂಚಮ್ಯಾದಿ ಶಬ್ದೋಜಿತತ್ವ ಉಪಪತ್ತಿ. ಭಗವಂತ ಸರ್ವಶಬ್ದ ವಾಚ್ಯ ಅಂತ ನೀವು ಹೇಳೋರು. ಸರ್ವಶಬ್ದ ವಾಚ್ಯ ಅಂದ್ರೆ ಬೇರೆ ಕಡೆ ನಾವು ಹಿಂದೆ ನೋಡಿದ್ವಲ್ಲ, ಈ ಅವ್ಯಕ್ತ ಇತ್ಯಾದಿ ಶಬ್ದಗಳು, ಪ್ರಧಾನ ಇತ್ಯಾದಿ ಶಬ್ದಗಳಿಂದ ಅವನೇ ವಾಚ್ಯ ಅಂತ ಒಪ್ಪಬಹುದು. ಆದ್ರೆ ಈ ಅನೇಕ ಕಡೆ ಕಾಠಕೋಪನಿಷತ್ನಲ್ಲಿ, ಆಮೇಲೆ ಅನಾದ್ಯಂತಂ ಮಹತಃ ಪರಂ ಧ್ರುವಂ ಅಂತ ಹೀಗೆ ಮಹತಃ ಪರಂ ಅಂತ ಹೇಳಿದ್ದಾರೆ. ಈ ಮಹತಃ ಪರಂ ಅನ್ನುವಲ್ಲೂ ಪಂಚಮಿ ವಿಭಕ್ತಿ ಇದೆ. ಈ ಪಂಚಮಿ ವಿಭಕ್ತಿಯಲ್ಲಿರುವ ಶಬ್ದಗಳಿಂದ ಆ ಭಗವಂತ ವಾಚ್ಯ ಆಗೋದು ಹೇಗೆ? ಯಾಕಂದ್ರೆ ಪಂಚಮಿಯಲ್ಲಿರುವ ವಿಭಕ್ತಿಯಲ್ಲಿರುವ ಶಬ್ದ ಅವರವಾದ ನೀಚವಾದ ವಸ್ತುವನ್ನೇ, ವ್ಯಕ್ತಿಯನ್ನೇ ಹೇಳಬೇಕಲ್ಲ. ಪಂಚಮ್ಯಾದಿ ಶಬ್ದಗಳು, ಪಂಚಮಿ ವಿಭಕ್ತಿ ಕೆಲವು ಕಡೆ, ಇನ್ನು ಕೆಲವು ಕಡೆ ಯಾವುದೋ ತೃತೀಯ ವಿಭಕ್ತಿಯೋ ಮತ್ತೊಂದೇನೋ ವಿಭಕ್ತಿ, ಹೀಗೆ ಪ್ರಾಸಂಗಿಕವಾಗಿ ಬೇರೆ ಬೇರೆ ವಿಭಕ್ತಿಗಳನ್ನು ಪ್ರಯೋಗ ಮಾಡಿರ್ತಾರೆ. ಅದಕ್ಕೆ ಇಲ್ಲಿ ಪಂಚಮಿ ಅಂತಾನೆ ಅದನ್ನ ಮೊದಲು ತಗೊಂಡು ಆದಿ ಅಂತ ಉಳಿದುದನ್ನು ಹೇಳಿದ್ದಾರೆ. ಪಂಚಮಿ ಅಂತಾನೆ ಯಾಕೆ ತಗೊಂಡಿದ್ದಾರೆ ಅಂದ್ರೆ, ಹೆಚ್ಚಿನ ಕಡೆ ಬರುವುದು ಪಂಚಮಿ ವಿಭಕ್ತಿಯಲ್ಲಿ, ಅದಕ್ಕಿಂತ ಪರಮಾತ್ಮ ಉತ್ತರ ಅಂತ, ಶ್ರೇಷ್ಠ ಅಂತ. ಅಂತೂ ಪಂಚಮಿ ವಿಭಕ್ತಿಯಲ್ಲಿರುವ ಶಬ್ದಗಳು ಭಗವಂತನಿಗಿಂತ ಕೆಳಗಿರ್ಬೇಕು, ಅವನಿಗಿಂತ ಅಲ್ಪಗುಣವೂ ಆಗಿರ್ಬೇಕು. ಆ ಶಬ್ದಗಳಿಂದ ಭಗವಂತ ವಾಚ್ಯ ಆಗೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅವನು ಸರ್ವೇಶ, ಎಲ್ಲರಿಗೂ ಶ್ರೇಷ್ಠ. ಅವನು ಸರ್ವೇಶ, ಎಲ್ಲರಿಗಿಂತಲೂ ಶ್ರೇಷ್ಠ. ಆದ್ರಿಂದ ಕಡಿಮೆಯವನು ಅನ್ನುವ ಶಬ್ದದಿಂದ ಅವನು ವಾಚ್ಯ ಆಗೋದು ಸಾಧ್ಯ ಇಲ್ಲ. ಉತ್ತಮನಾದವನು ಅವರ ಎಂಬ ಶಬ್ದದಿಂದ ವಾಚ್ಯ ಆಗೋದು ಸಾಧ್ಯ ಇಲ್ಲ. ಮತ್ತೆ ನಿರ್ದುಷ್ಟನಾದ ಭಗವಂತ
ದುಃಖಿ ಇತ್ಯಾದಿ ಶಬ್ದಗಳಿಂದ ವಾಚ್ಯ ಆಗೋದು ಸಾಧ್ಯ ಇಲ್ಲ. ದುಃಖಿ ಅನ್ನೋ ಶಬ್ದ ಮಾತ್ರ ಅಲ್ಲ, ದುಃಖಿತ್ವಾದ್ಯರ್ಥಕ ಅಂತ ಹೇಳಿರೋದು. ಆ ತರ ಹೇಳಲಿಕ್ಕೆ ಇನ್ನೊಂದು ಯಾವುದೋ ವಾಕ್ಯ ಆಚಾರ್ಯರ ಗಮನದಲ್ಲಿದೆ, ಮತ್ತೆ ರಾಘವೇಂದ್ರ ಸ್ವಾಮಿ ಗಮನದಲ್ಲೂ ಕೂಡ ಇದೆ. ಸದ್ಯ ಆ ಮಾತಿಗೆ ನನಗೆ ನೆನಪಿಗೆ ಬರ್ತಿಲ್ಲ, ಅದು ನಾವೇ ನೋಡೋಣ. ಹಾಗಾದ್ರೆ ಇದರಿಂದ ಭಗವಂತ ಹೇಗೆ ವಾಚ್ಯ ಆಗೋದು? ಅಂತೂ ಆ ಎಲ್ಲಾ ಶಬ್ದಗಳಿಂದಲೂ ವಾಚ್ಯ ಆದರೆ ಅವನು ಸರ್ವಶಬ್ದ ವಾಚ್ಯ. ಈ ಶಬ್ದಗಳಿಂದ ವಾಚ್ಯ ಆಗೋದು ಸಾಧ್ಯ ಇಲ್ಲಲ್ಲ ಈಗ. ಯಾಕೆಂದ್ರೆ ಅವು ಹೇಳುವ ಅರ್ಥವನ್ನು ಗಮನಿಸಿದ್ರೆ ಅವು ಕಡಿಮೆಯವನು ಅನ್ನೋ ಅರ್ಥವನ್ನು ಹೇಳ್ತಾ ಇವೆ. ಭಗವಂತ ಯಾರಿಗೂ ಕಡಿಮೆಯವನಲ್ಲ. ಇತ್ಯತೋಪಿ ಈ ಪ್ರಶ್ನಕ್ಕೂ ಕೂಡ ಉತ್ತರ ರೂಪವಾಗಿ ಶಬ್ದೈಹಿ ಅನ್ನೋ ಶಬ್ದವನ್ನೇ, ಅನುಭಾಷ್ಯದಲ್ಲಿರುವ ಶಬ್ದೈಹಿ ಅನ್ನೋ ಶಬ್ದವನ್ನೇ ನಾವು ತಗೊಳ್ಬೇಕು. ಅಲ್ಲಿಯೂ ಕೂಡ ನಾವೀಗಾಗಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕಳೆದ ದಿವಸ ಅಥವಾ ಅದ್ರ ಹಿಂದಿನ ದಿವಸ ನೋಡಿದೀವಿ ಒಂದು ಶ್ಲೋಕ. ಯದಧೀನೋ ಗುಣೋ ಯಸ್ಯ ತದ್ಗುಣಿ ಸೋಭಿಧೀಯತೆ ಸಬದ್ಧ ಸ ಸುಖಿ ಸ ಬಂಧಯತಿ ಸ ದುಃಖಯತಿ. ಈ ಕೆಳಗಡೆ ಬಂದಿರೋದು ಇದು ಉಪನಿಷತ್ ಭಾಷ್ಯದಲ್ಲಿ ಒಂದ್ ಕಡೆ ಬಂದಿದೆ, ಉಪನಿಷತ್ನಲ್ಲೂ ಬಂದಿದೆ, ಅಥರ್ವಣ ಉಪನಿಷತ್ನಲ್ಲಿ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ ಅಂತ ನೆನಪಿದೆ. ಭಗವಂತ ಈ ಅವರತ್ವವಾಚಕವಾದ ಶಬ್ದಗಳಿವೆ ಅಲ್ಲ, ಆ ಶಬ್ದಗಳಿಂದಲೂ ಅವನು ಖಂಡಿತವಾಗಿಯೂ ವಾಚ್ಯನೇ. ಹೇಗೆ ವಾಚ್ಯ ಅಂದ್ರೆ ಭಗವಂತನಿಗಿಂತ ಅವರದಾದ ವ್ಯಕ್ತಿಗಳೇನಿದ್ದಾರಲ್ಲ ಅವರಲ್ಲಿರುವ ಆ ಗುಣ ಅನ್ನೋದು, ಆ ಅವರತ್ವ ಎಂಬ ಗುಣ ಭಗವಂತನ ಅಧೀನ. ಅದು ಅವರತ್ವ ಎಂಬ ಗುಣ ಭಗವಂತನ ಅಧೀನ ಆದ್ರಿಂದ ಭಗವಂತನು ಕೂಡ ಆ ಶಬ್ದದಿಂದ ವಾಚ್ಯ ಆಗಬಹುದು. ಅವರಲ್ಲಿ ಅವರತ್ವ ಇರುವುದು ಅದೆಲ್ಲ ಇವನಿಂದಲೇ. ಅದಕ್ಕೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಯದ್ ಅನುಗ್ರಹತಸ್ಸಂತಿ ನಸಂತಿ ಯದುಪೇಕ್ಷಯ ಅಂತ ಭಾಗವತದಲ್ಲೇ ಅವನು ವರ್ಣನೆ ಮಾಡೋದು. ಒಂದು ವಸ್ತು, ಒಂದು ವ್ಯಕ್ತಿ ಮತ್ತು ಅವರಲ್ಲಿರುವಂತಹ ಎಲ್ಲಾ ಥರದ ಗುಣಗಳು, ಕರ್ಮಚ ಕಾಲಶ್ಚ ಸ್ವಭಾವ, ಅವರ ಸ್ವಭಾವ, ಇದೆಲ್ಲವೂ ಕೂಡ ಆ ಭಗವಂತನ ಅಧೀನವೇ ಆಗಿದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಗುಣ ಅವನ ಅಧೀನ ಆದ್ರಿಂದ ಆ ಗುಣ ಅವನಲ್ಲಿ ಇಲ್ಲದೆ ಹೋದ್ರೂ ಕೂಡ, ಆ ನೀಚತ್ವ ಮತ್ತು ದುಃಖಿತ್ವ ಅನ್ನೋದು ಅವನಲ್ಲಿ ಇಲ್ಲದೆ ಹೋದ್ರೂ ಕೂಡ ಅವನಲ್ಲಿ ಆ ಗುಣ ಬೇರೆಯವರಲ್ಲಿರುವುದು ಇವನ ಅಧೀನ. ಆದ್ರಿಂದ ಇವನನ್ನು ಆ ಶಬ್ದದಿಂದ ಹೇಳಿ ತೊಂದರೆ ಇಲ್ಲ. ಗುಣವು ಯದಧೀನ ನೋಡಿ, ಗುಣವು ಅದಕ್ಕಿಂತ ಮೊದಲು ಯಸ್ಯ ಯಾವ ವ್ಯಕ್ತಿಯ ಗುಣವು ಯದಧೀನ ಯಾವ ಮತ್ತೊಬ್ಬ ಶ್ರೇಷ್ಠ ಪುರುಷನ ಅಧೀನವಾಗಿದೆಯೋ ಸಹ ಆ ಶ್ರೇಷ್ಠ ಪುರುಷನು ತದ್ಗುಣಿ ಆ ಕಡಿಮೆಯವನಲ್ಲಿರುವ ಗುಣವುಳ್ಳವನೆಂಬುದಾಗಿ, ತನಗಿಂತ ಸ್ಥಾನದ ದೃಷ್ಟಿಯಿಂದಲೂ ಗುಣದ ದೃಷ್ಟಿಯಿಂದಲೂ ಕಡಿಮೆಯವನಾದ ವ್ಯಕ್ತಿಯಲ್ಲಿರುವ ಗುಣವುಳ್ಳವನೆಂಬುದಾಗಿ ಅಭಿಧೀಯತೆ ಹೇಳಲ್ಪಡ್ತಾನೆ ಅಂತ. ಇದಿಷ್ಟು ನೋಡಿದ್ರೆ ಇಲ್ಲೇನು ಶ್ಲೋಕ ಹೇಳಿದಾರಲ್ಲ, ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದ್ ಕಡೆ ಮೇಲೆ ಬಂದಿದೆ. ಸಬದ್ಧ ಸ ಸುಖಿ ಅಂತಿದೆಯಲ್ಲ, ಇದು ಉಪನಿಷತ್ತಿನಲ್ಲಿ ಬಂದಿರೋದು. ಇತಿ ಕೌಂಡಿನ್ಯ ಶ್ರುತಿ ಅಂತ ಉಪನಿಷತ್ತಿನಲ್ಲಿ ಬಂದಿದೆ. ನಾನೀಗ ಅದನ್ನ ತೆಗೆದು ನೋಡಿದೆ. ಸ ಬದ್ಧ, ಅವನು ಬದ್ಧನಾಗಿದ್ದಾನೆ. ಸ ದುಃಖಿ, ಅವನು ದುಃಖಿಯೂ ಆಗಿದ್ದಾನೆ. ಯಾಕೆಂದ್ರೆ ಸ ಬಂಧಯತಿ, ಅವನು ನಮ್ಮನ್ನು ಕಟ್ಟಿ ಹಾಕ್ತಾನೆ. ಸ ದುಃಖಯತಿ, ಅವನು ನಮ್ಮನ್ನ ದುಃಖಕ್ಕೀಡು ಮಾಡ್ತಾನೆ. ಸ ಜೀವ, ಅವನು ಜೀವ. ಸಹ ಪ್ರಕೃತಿ, ಯಾಕೆಂದ್ರೆ ಸ ಜೀವಯತಿ, ನಮ್ಮನ್ನ ಬದುಕಿಸಿದ್ದಾನೆ ಅವನೇ. ಸ ಪ್ರಕರೋತಿ, ಚೆನ್ನಾಗಿ ಕಾರ್ಯಗಳನ್ನು ಮಾಡುವವನು ಅವನೇ. ನೋಡಿ, ಇಲ್ಲಿ ಪ್ರಕೃತಿ ಶಬ್ದವಾಚ್ಯತ್ವನು ಅವನಿಗೆ ಕಾಣಿಸ್ತದೆ. ಸಹ ಅವರಹ, ನೋಡಿ ಅವರ ಶಬ್ದವಾಚ್ಯತ್ವ ಇಲ್ಲಿದೆ. ಸಹ ಅನಿತ್ಯ, ಯಾಕೆಂದ್ರೆ ಯಹ ಅವರಯತೆ, ಅವನು ನಮ್ಮನ್ನ ಕೆಳಗೆ ಇಟ್ಟಿರುವವನು ಅವನೇ. ಆದ್ರಿಂದ ಅವನು ಅವರ ಅಷ್ಟೇ. ನಾವು ನೀಚರಾದ್ರಿಂದ ಅವರರು, ಅವನು ನಮ್ಮನ್ನು ನೀಚರನ್ನಾಗಿ ಮಾಡಿರುವುದರಿಂದ ಅವರ. ಮತ್ತೆ ಅವನು ನಿತ್ಯ, ನಾವು ಅನಿತ್ಯರು, ಆದರೆ ನಮ್ಮನ್ನು ಅನಿತ್ಯರನ್ನಾಗಿ ಮಾಡಿರುವುದು ಅವನು. ಸಹ ಅನಿತ್ಯಯತಿ ಇತಿ ಕೌಂಡಿನ್ಯ ಶ್ರುತಿ ಅಂತ ಉಪನಿಷತ್ ಭಾಷ್ಯದಲ್ಲಿ ಇದು ಬಂದಿದೆ. ಅಥರ್ವಣ ಉಪನಿಷತ್ತು ಅಥವಾ ಮಾಂಡೂಕ ಉಪನಿಷತ್ನಲ್ಲಿ ಇಲ್ಲಿ ಒಂದ್ ಕಡೆ ಬಂದಿರುವ ಭಾಷ್ಯದಲ್ಲಿ ಆಚಾರ್ಯ ಶ್ಲೋಕವನ್ನ ಉದ್ಧರಿಸಿದ್ದಾರೆ. ಹೀಗೆ ಆ ಎಲ್ಲಾ ಶಬ್ದಗಳಿಂದಲೂ ಕೂಡ ಅವನೇ ವಾಚ್ಯನಾಗಿದ್ದಾನೆ. ಸ್ವಾತಂತ್ರ್ಯಾದಿನ ನಿಮಿತ್ತೇನ ತಚ್ಛತ್ ಶಬ್ದ ವಾಚ್ಯ ಬೋಧಕ ಶಬ್ದೈಹಿ ಇತ್ಯರ್ಥ. ಇಲ್ಲಿ ಶಬ್ದೈಹಿ ಅನ್ನೋ ಶಬ್ದವನ್ನ ಹೀಗೆ ವ್ಯಾಖ್ಯಾನ ಮಾಡ್ಕೋಬೇಕು. ಸ್ವಾತಂತ್ರ್ಯ ಭಗವಂತ ಆ ಶಬ್ದದಿಂದ ವಾಚ್ಯ ಆಗ್ಲಿಕ್ಕೆ ಏನ್ ಕಾರಣ ಅಂದ್ರೆ, ಆ ಗುಣಗಳು ಅವನಲ್ಲಿ ವ್ಯಕ್ತಿಯಲ್ಲಿ ಸ್ವತಂತ್ರವಾಗಿರುವುದಲ್ಲ. ಭಗವಂತ ಆ ಗುಣಗಳನ್ನು ಇವನಿಗೆ ಕೊಟ್ಟಿದ್ದಾನೆ.
ಕೊಟ್ಟಿರುವುದು ದಾತೃತ್ವ ಅನ್ನೋದೊಂದು ಕಾರಣ, ಸ್ವಾತಂತ್ರ್ಯ ಅಂತ ಅನ್ನೋದು ಇನ್ನೊಂದು ಕಾರಣ. ಬೇಕಾದಾಗ ಗುಣವನ್ನು ಬೇಕಾದ್ರೆ ಕಿತ್ಕೊಳ್ಬಲ್ಲ. ಈಗ ನಮ್ಮಲ್ಲಿ ಸಂಸಾರ ಬದ್ಧತ್ವ ಈಗಿದೆ, ಆದ್ರೆ ಸಂಸಾರ ಬದ್ಧತ್ವ ಆಮೇಲೆ ಹೋಗ್ತದೆ. ಅದರಿಂದ ಕೊಡ್ಲಿಕ್ಕೂ ಅವನೇ ಸ್ವತಂತ್ರ, ಅದನ್ನ ಇರಿಸ್ಲಿಕ್ಕೂ ಅವನೇ ಸ್ವತಂತ್ರ, ಮತ್ತೆ ಅದನ್ನು ಕೊಟ್ಟಿರುವುದು ಅವನೇ. ಹೀಗೆ ಸ್ವಾತಂತ್ರ್ಯ, ದಾತೃತ್ವ, ಸ್ವೇಚ್ಛಾ, ಸ್ವಾತಂತ್ರ್ಯ ದಾತೃತ್ವ ಇವೆರಡು ತಗೊಂಡ್ರೆ ಸಾಕು. ಸ್ವಾತಂತ್ರ್ಯ ಆದಿನ ಅಂತ ಹೇಳಿದ್ದಾರೆ. ಮತ್ತೆ ಟೀಕಾ ಟಿಪ್ಪಣಿಯಲ್ಲಿ ಬೇರೆ ಏನಾದ್ರು ಗುಣ ಹೇಳಿದಾರೆ ಮುಂದೆ ನೋಡೋಣ. ಅಂತೂ ಈ ಎಲ್ಲ ಗುಣಗಳು ಭಗವಂತನಲ್ಲಿವೆ, ಸ್ವಾತಂತ್ರ್ಯ ಮೊದಲಾದವುಗಳು. ಆ ಕಾರಣದಿಂದ ತತ್ತಚ್ಛಬ್ದ ವಾಚ್ಯತ್ವವನ್ನು ಹೇಳುವ ಶಬ್ದಗಳಿಂದಲೂ ಇವನೇ ವಾಚ್ಯ. ಶಬ್ದೈಹಿ ಭಗವಂತನೇ ವಾಚ್ಯನಾಗಿದ್ದಾನೆ. ವಿಷ್ಣು ಅವರತ್ವಾದ್ಯಭಾವೇಪಿ, ಭಗವಂತನಲ್ಲಿ ವಿಷ್ಣು ಅವರತ್ವ ಇಲ್ಲ, ಹೌದು. ಆದರೆ ಅನ್ಯಗತ ಅವರತ್ವಾದಿಕಂ ಪ್ರತಿ ಸ್ವಾತಂತ್ರ್ಯಾತ್, ಪ್ರಾಯ ಸ್ವಾತಂತ್ರ್ಯಾತ್ ಅಂತ ಆಗಬೇಕು. ಬೇರೆಯವರಲ್ಲಿ, ಲಕ್ಷ್ಮೀ ಬ್ರಹ್ಮ ಮೊದಲಾದವರಲ್ಲಿ ಇರುವ ಅವರತ್ವ ಏನಿದೆಯಲ್ಲ, ಅದಕ್ಕೆ ಇವನು ಸ್ವಾತಂತ್ರ್ಯಾತ್, ಸ್ವಾತಂತ್ರ್ಯ ಇರುವ ಕಾರಣದಿಂದ ಜೈತಿ ಶಬ್ದೇನ ರಾಜ ಇವ, ಯುದ್ಧದಲ್ಲಿ ಫಿಸಿಕಲಿ ಹೋರಾಟ ಮಾಡಿದವರು ಸೈನಿಕರು, ಆದ್ರೆ ಜೈ ಎಂಬ ಶಬ್ದದಿಂದ ರಾಜವಾಚ್ಯ ಆಗುವಂತೆ ಪಂಚಮ್ಯಾದಿ ಶಬ್ದೈಹಿ ಉದಿತ, ಆದ್ರಿಂದಲೂ ಪಂಚಮಿ ವಿಭಕ್ತಿಯಂತವಾದ ಶಬ್ದಗಳಿಂದಲೂ ಅವನೇ ವಾಚ್ಯನಾಗಿದ್ದಾನೆ. ಪಂಚಮಿ ತೃತೀಯ ವಿಭಕ್ತಿಯಾದಿ ಶಬ್ದಗಳಿಂದ ಅಂತ ಅದಕ್ಕೆ ಅರ್ಥ. ಅಲ್ಲಿ ಪಂಚಮ್ಯಾದಿ ಅಂತಿದೆಯಲ್ಲ, ಅದಕ್ಕೆ ನಂದೊಂದು ಅಲ್ಲೊಂದು ಅಬ್ಸರ್ವೇಷನ್ ಇದೆ. ಅದೇನಂದ್ರೆ, ಈಗ ಮಹತ್ ಎಂಬ ಶಬ್ದದಿಂದ ಅವನೇ ವಾಚ್ಯ, ಅವ್ಯಕ್ತ ಎಂಬ ಶಬ್ದದಿಂದ ಅವನೇ ವಾಚ್ಯ. ಇದು ನೋಡಿ, ಮಹತ್ ಎಂಬ ಶಬ್ದಕ್ಕೆ ಮೂಲ ಪ್ರಕೃತಿ, ಮೂಲ ಪ್ರಾತಿಪದಿಕದಿಂದ ಅವನು ವಾಚ್ಯ. ಅವ್ಯಕ್ತ ಎಂಬ ಪ್ರಾತಿಪದಿಕದಿಂದಲೂ ಅವನು ವಾಚ್ಯ. ಮಹತಃ ಅಂತ ನೀವು ಪಂಚಮಿ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದ್ರೆ ಅದರಿಂದಲೂ ಅವನು ವಾಚ್ಯ. ಅವ್ಯಕ್ತಾತ್ ಎಂಬ ಪಂಚಮಿ ವಿಭಕ್ತಿ ಶಬ್ದದಿಂದಲೂ ಅವನು ವಾಚ್ಯ. ಈ ಉದಾಹರಣೆಗೆ ವಸಂತೆ ಜ್ಯೋತಿಷ ಜಯಿತ ಅಂತಿದೆಯಲ್ಲ, ವಸಂತೆ ಅಂದ್ರೆ ಸಪ್ತಮಿ ವಿಭಕ್ತಿ ನಾವು ತಿಳ್ಕೊಂಡಿರ್ತೇವೆ. ಅದು ಹಾಗೆ ಅಲ್ಲ, ಶಬ್ದ ಸಮನ್ವಯ ಅಂತಿದೆಯಲ್ಲ, ವಸಂತೆ ಭಗವಂತನೇ ಅಂತ, ವಸಂತಿಹಿ ಅಂತ ಇಕಾರ ಅಂತ ಶಬ್ದ. ಅದು ಅದರ ಸಪ್ತಮಿ ವಿಭಕ್ತಿ, ಅದರ ಸಂಬೋಧನ ಪ್ರಥಮ ವಿಭಕ್ತಿಯಾಗಿ ಅದನ್ನು ತಗೊಂಡ್ಬಿಟ್ರೆ ವಸಂತೆ, ಎಲ್ಲ ಕಡೆಯೂ ವಾಸ ಮಾಡಿಕೊಂಡಿದ್ದು ವ್ಯಾಪ್ತನಾಗಿರುವ ಭಗವಂತನೇ ಅಂತ ಶಬ್ದ ಸಮನ್ವಯ. ಅದು ವಾಕ್ಯ ಸಮನ್ವಯ ಆದಾಗ ಅದೊಂದು ವಿಷಯ ಬೇರೆ. ಈ ತರ ಅದನ್ನ ಶಬ್ದ ಸಮನ್ವಯ ಮಾಡಿನೂ, ಹಾಗಾಗಿ ಮೂಲ ಪ್ರಾತಿಪದಿಕದಿಂದ ಅವನು ವಾಚ್ಯ, ಅವ್ಯಕ್ತ, ಪ್ರಧಾನ ಇತ್ಯಾದಿ ಶಬ್ದಗಳಿಂದ. ಅವ್ಯಕ್ತಾತ್ ಮಹತಃ ಇಂದ್ರಿಯೇಭ್ಯ ಈ ಶಬ್ದಗಳಿಂದಲೂ ಅವನು ವಾಚ್ಯ ಅಂತ. ಪಂಚಮಿ ವಿಭಕ್ತಿಯನ್ನ ಆಮೇಲೆ ಪಡೆಯುವ ಪ್ರಾತಿಪದಿಕದಿಂದ ವಾಚ್ಯ, ಪಂಚಮಿ ವಿಭಕ್ತಿಯನ್ನು ಪಡೆದ ಶಬ್ದಗಳಿಂದಲೂ ಅವನು ವಾಚ್ಯ. ಅದನ್ನ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿರ್ಬೇಕಷ್ಟೇ. ಆಚಾರ್ಯ ಸ್ವಲ್ಪ ತೋರಿಸಿದಾರೆ ಅಲ್ಲಲ್ಲಿ, ನಾವು ಅದನ್ನ ಎಲ್ಲಾ ಕಡೆ ಅನ್ವಯಿಸ್ಕೋಬೇಕು. ಮಹತಃ ಅನ್ನೋದ್ರಿಂದ ಅಲ್ಲ, ಅವ್ಯಕ್ತಾತಿಂದನೂ ಅವನೇ, ಅದರಿಂದಲೂ ಅವನೇ ವಾಚ್ಯ ಅಂತ ಹಾಗೆ ತಿಳ್ಕೋಬೇಕು. ನೋಡಿ, ಅದೆಲ್ಲ ಸರಿ ಆಯ್ತೇನ? ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.